ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಜೈ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶಿವತಾರ. ಆತ್ಮೀಯರೇ, ಸಿದ್ದರಾಮಯ್ಯರಿಗೆ ಒಂದು ನೋಟಿಸ್ ಬಂದು ಸುಪ್ರೀಂ ಕೋರ್ಟ್ನಿಂದ. ಅವರು ಶಾಕ್ ಆಗಿರ್ಬೋದೇನೋ, ಮೋಸ್ಟ್ಲಿ ಆಗಿರಲಿಕ್ಕಿಲ್ಲ. ಯಾಕೆಂತಂದ್ರೆ ಅವರು ಒಬ್ಬರು ವಕೀಲರು, ಬುದ್ಧಿವಂತರು, ಸುಮ್ಮನೆ ಆಳ್ತಾ ಇಲ್ಲ ಈ ಕರ್ನಾಟಕವನ್ನು. ಅವ್ರ ಮೆರಿಟ್ ಅದ, ನಾವು ಹೇಳ್ಕೊಬೋದೇ. ಶಾಕ್ ಅಂತ ಮೋಸ್ಟ್ಲಿ ಇಲ್ಲ. ಯಾಕಂದರೆ ಈಗಾಗಲೇ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಶಂಕರನವರು, ವರ್ಣಾ ಕ್ಷೇತ್ರದವರು, ಅಲ್ಲೇವ್ರನ್ನ. ಇವರು ಲಾಲಚ್ ಅದರ ಆಶೆ ತೋರಿಸಿ, ಗ್ಯಾರಂಟಿಗಳ ಆಶೆ ತೋರಿಸಿ ಆರಿಸಿ ಬಂದಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಸಂವಿಧಾನ ವಿರೋಧಿ. ಅದಕ್ಕೆ ಗ್ಯಾರಂಟಿ ಆಶೆ ತೋರಿಸಿ ಆರಿಸಿ ಬಂದಾಗ ಇವರು ವಜಾ ಮಾಡಬೇಕು ಶಾಸಕತ್ವದಿಂದ. ಇದು ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗಿಬಿಡ್ತದ ಅಂಥೇಳಿ ಹೈಕೋರ್ಟಿಗೆ ಬೆನ್ನು ಹತ್ತಿದ್ರು. ಹೈಕೋರ್ಟ್ ಯಾಕೋ ಇವನು ಸೀರಿಯಸ್ ತೊಗೊಳ್ಳಿಲ್ಲ, ವಜಾ ಮಾಡಿತು. ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ನೋಟಿಸ್ ಕೊಟ್ಟದ ಹಿಂದಿನ ಆಧಾರದ ಮೇಲೆ. ಹೌದು, ನಿಜವಾಗಿಯೂ ಗ್ಯಾರಂಟಿಗಳು ಏನಪ್ಪ ಅಂತಂದ್ರೆ ಇವತ್ತು ರೀತಿ ಆಸೆ ತೋರಿಸುವಂಥವನ. ಆಸೆ ತೋರಿಸ್ ಗೊತ್ತದ ನಿಮಗೆ, ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವುದೇ ಪಕ್ಷಿದ್ರು ಸಹಿತ ಇಂಥದನ್ನು ಮಾಡಿದ. ಗ್ಯಾರಂಟಿ ಕೊಡ್ತನು, ಇವಾಗ ಕಾರ್ ರೈಡ್ ಕೊಡ್ತನು, ಮೊಬೈಲ್ ಕೊಡ್ತನು, ಅದೇ ಕಾಲಕ್ಕೆ TV ಸೆಟ್ ಕೊಡ್ತನು, ಹಿಂಗೆಲ್ಲ ಹೇಳೋದು. ನಿಮ್ಗೆ ತಿಂಗಳಿಗೆ 5,000 ಹಾಕ್ತನು, 3,000 ಹಾಕ್ತನು, ಫ್ರೀ ಅಡ್ಡಾಡಿಸ್ತನು, ಇವೆಲ್ಲ ಗ್ಯಾರಂಟಿಗಳು. ಆಸೆ ತೋರಿಸಿ ಆರಿಸಿ ಬಂದಾರ ಜನರಿಗೆ. ಅದಕ್ಕಾಗಿ ಇವರು ಶಾಸಕತ್ವವನ್ನು, ಇವ್ರ ಮುಖ್ಯಮಂತ್ರಿ ಸ್ಥಾನವನ್ನು ವಜಾ ಮಾಡಿರಿ. ಹಾಗಾದರೆ ಈ ದೇಶದಾಗ ಎಷ್ಟು ಮಂದಿ ವಜಾ ಮಾಡಬೇಕು? ಮೊದಲು ಕೇಜ್ರಿವಾಲ್ ಅಂತ ಸೋತಿದ್ದಾರೆ, ಯಾವತ್ತು ಬೇರೆ. ಇವ್ರು ಸ್ವತಃ ಮೋದಿಯವರು ಸಹಿತ ವಜಾ ಮಾಡ್ಬೇಕಲ್ರಿ. ಇವತ್ತು ಸ್ವತಃ ಹೇಳ್ಕೊಳ್ತಾರೆ. ಅವ್ರು ಮೊದಲೇನೋ ಗ್ಯಾರಂಟಿ ವಿರೋಧ ಮಾಡಿದರು, ನಂತರದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. 4 ದಿನಕ್ಕೆ 2,000 ರೂಪಾಯಿ ಇದ್ರು ಕೊಡ್ತೀನಿ, ವರ್ಷಕ್ಕೆ 6,000 ಕೊಡ್ತೀನಿ, ಮತ್ತೇನೋ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ 5 ಕಿಲೋ. ಮತ್ತು ಅವ್ರೂ ವಜಾ ಮಾಡ್ಬೇಕಲ್ಲ. ಯಾರ್ಯಾರು ಗ್ಯಾರಂಟಿ ಹೇಳಿದಾರ? ಮಹಾರಾಷ್ಟ್ರದಲ್ಲ ಫಡ್ನವೀಸ್ ಸಾಕಷ್ಟು ಹೇಳಿದರು. ಇಡೀ ದೇಶದ ಎಲ್ಲ ರಾಜಕಾರಣಿಗಳು, ಎಲ್ಲ ಮುಖ್ಯಮಂತ್ರಿಗಳು ಮನೆಗೆ ಹೋಗ್ಬೇಕಾಗ್ತದೆ. ಗ್ಯಾರಂಟಿ ಇದು ಆಸೆ ತೋರಿಸೋದು, ಲಾಲಚ್ ತೋರಿಸಿ ಆರಿಸಿ ಬರ್ತಾರಪ್ಪ, ದುರಾಸೆ ತೋರಿಸಿ ಮಸಾಲೆ ತೊಗೊಂಡು ಆರಿಸಿ ಬರ್ತಾರೆ. ಎಲ್ಲರೂ ಏನಪ್ಪ ಮನೆಗೆ ಹೋಗ್ಬೇಕು. ಸತ್ಯನೂ ಅದು. ಮತ್ತು ಸುಳ್ಳು ಇದೆಲ್ಲ ಸುಳ್ಳಿನಲ್ಲ. ಸುಳ್ಳು ಯಾವುದಪ್ಪ ಅಂತಂದ್ರೆ ಈ ರೀತಿ ಪ್ರಶ್ನೆ ಮಾಡೋದು ಸುಳ್ಳು ಅನಿಸ್ತದೆ ಇವತ್ತು. ಇಲ್ಲ ಇವ್ರು ಎಲ್ಲರೂ ಹೋಗ್ಬೇಕು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಏನಾದರೂ ಡಿಸಿಷನ್ ತೊಗೊಂಡ್ರೆ ಮೋದಿಯವ್ರು ಹೋಗ್ಬೇಕು, ಕೇಜ್ರಿವಾಲ್ರು ಅದಕ್ಕೆ ಅಪರಾಧ ಶಿಕ್ಷೆ ಅನಿಸ್ಬೇಕು. ಯಾಕೆ 6 ಗ್ಯಾರಂಟಿಗಳು. ತೆಲಂಗಾಣದ ಮುಖ್ಯಮಂತ್ರಿ ಹೋಗ್ಬೇಕು, ಯಾವುದೇ ಎಲ್ಲ ನಮ್ಮ ತಮಿಳುನಾಡಿನ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಮನೆಗೆ ಹೋಗುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗ್ತದೆ. ಗ್ಯಾರಂಟಿಗಳು ಇವಪ್ಪ ಆಸೆ ತೋರಿಸಿ ಆರಿಸಿ ಬಂದಿದ್ದಾರೆ. ಇದು ಸಂವಿಧಾನ ವಿರೋಧಿ. ಇದು ಕೇಳಬಾರದಾಗಿತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಾಗಾದ್ರೆ ಮೆನಿಫೆಸ್ಟೋ ಮಾಡ್ಲಿಕ್ಕೆ ಬಿಟ್ಟರೆ ಇವರಿಗೆ ಎಲ್ಲ ಪಕ್ಷಗಳಿಗೆ ಮೆನಿಫೆಸ್ಟೋ ನೀವು ಏನು ಮಾಡ್ತೀರಪ್ಪ ನಾವು ಹೇಳೋದನ್ನು ಯಾಕೆ ಹಾಕಿದರು? ಇದನ್ನು ನಾವು ಕೇಳಬೇಕಾಗ್ಯದ. ಯಾಕಂದ್ರೆ ಮೂಲಭೂತವಾಗಿ ಮೆನಿಫೆಸ್ಟೋ ಹಾಕಬಾರ್ದು. ಹೌದು, ಎಲ್ಲಾದ್ರೂ ಹೇಳ್ತಾರೆ ಅವರು, ಇಂಥ ಆಡಳಿತ ಕೊಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ನಿಮಗೆಲ್ಲ ಫ್ರೀ ಎಜುಕೇಷನ್ ಕೊಡ್ತೀವಿ, ಏನೇನೋ ಮಾತಾಡ್ತಾರೆ. ಹಾಗಾದ್ರೆ ಅವೆಲ್ಲ ಮೆನಿಫೆಸ್ಟೋ ಹಾಕಿದವರೆಲ್ಲರೂ ಮನೆಗೆ ಹೋಗ್ಬೇಕಲ್ಲ, ಆಗ್ತದೆ ಅನ್ನೋದು. ಎಲ್ಲೂ ಶಂಕರ್ ಅವ್ರು ಹಾಕಿದಾರೆ, ವರ್ಣಾದವ್ರು ಇಳಿಸ್ಬೇಕಂತೇಳಿ ಸಂಧಿ ಎಲ್ಲರೂ ಇರ್ಬೋದು. ಕೈ ಸ್ವಾಭಾವಿಕದ ವಿರೋಧ ಪಕ್ಷಗಳು ಮಾಡಿಸ್ತಾ ಇರ್ತಾರೆ. ಇದು ದೆಹಲಿಯಲ್ಲಿ ಏನು ಕೊಟ್ಟರು ಇವತ್ತು? ಕೇಜ್ರಿವಾಲ್ ಇಳಿಸ್ಬೇಕಾದ್ರೆ ಇವರು ದೊಡ್ಡ ಭರವಸೆ ಕೊಟ್ಟರು. ಅಲ್ಲಿಯ ಕೇಜ್ರಿವಾಲ್ ಹಂಗೆ ದೆಹಲಿ ಇವತ್ತಿನ ಮುಖ್ಯಮಂತ್ರಿಗಳನ್ನ ಮನೆಗೆ ಕಳಿಸ್ಬೇಕಲ್ಲ, ಅವರು ಸಾಕಷ್ಟು ಘೋಷಣೆ ಮಾಡಿದ್ದಾರೆ. ಒಬ್ಬರು ಇಬ್ಬರು ಈ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಅವ್ರ ಆಡಳಿತದವರು ಎಲ್ಲರೂ ಮನೆಗೆ ಹೋಗುವಂಥ, ಸ್ವತಃ ಮೋದಿಯವ್ರ ಮನೆಗೆ ಹೋಗುವಂತಹ ನಿರ್ಧಾರ ಏನಾದರೂ ಸುಪ್ರೀಂ ಕೋರ್ಟ್ ಕೊಟ್ಟರೆ, ಇಲ್ಲಪ್ಪ ಇವರು ಏನು ಆಸೆ ತೋರಿಸಿದ್ದು, ಇವು ಆಸೆ ತೋರಿಸ್ಬಾರ್ದು, ಮೋಸಿದ್ದು ಜನರಿಗೆ, ಅದು ಕೊಟ್ಟು ಸಹಿತ ಜನರಿಗೆ ಟ್ಯಾಕ್ಸ್ಲೆ ಕೊಡ್ತಾರೆ ಇವರು. ಹೀಗಾಗಿ ಜನಕ್ಕೆ ಮೋಸ ಮಾಡೋದು. ಹೌದು, ಮೋಸ ಮಾಡೋದನ್ನೇ ಇದು. ಇದರಲ್ಲಿ 2 ಮಾತೇ ಇಲ್ಲ. ಅವರನ್ನು ಅಭಿಪ್ರಾಯದಲ್ಲಿ ಶಂಕರ್ ಆಗಿರ್ಬೋದು, ಇನ್ನುಳಿದ ಯಾವುದೋ ಪಕ್ಷದ ಜನ ಆಗಿರ್ಬೋದು, ಅವರೆಲ್ಲರೂ ಮನೆಗೆ ಹೋಗ್ಬೇಕು. ಇದು ಸಾಧ್ಯ ಅದನ್ನು. ಯಾಕಂದ್ರೆ ಮೆನಿಫೆಸ್ಟೋ ನಾವು ಹೇಳಬೇಕು ರೀ, ನಾವು ಏನು ಕೊಡ್ತೀವಿ, ಏನಿಲ್ಲ. ಇವು ಗ್ಯಾರಂಟಿ ಹೇಳಿದಾರೆ, ನಾವು ಇಷ್ಟು ಕೊಡ್ತೀವಪ್ಪ ಅಂತೇಳಿ. ಅದು ಅವ್ರ ಜವಾಬ್ದಾರಿ. ಹೌದು, ಜನರನ್ನು ತೊಗೊಂಡು ಟ್ಯಾಕ್ಸೇ ಕೊಡ್ತಾರೆ ಅವರು. ಆದರೆ ಅದು ಜನಕ್ಕೆ ಅನುಕೂಲ ಆಗ್ತದೋ ಇಲ್ಲೋ? ಯಾರು ಸಲ ಆಡಳಿತ ಮಾಡ್ತಾರೆ ಇವರು? ಇವತ್ತಿನ ಯಾವುದೋ ರಾಜಕಾರಣಿ ಇರಲಿ, ಯಾವುದೋ ಮುಖ್ಯಮಂತ್ರಿ ಇರಲಿ, ಯಾವುದೋ ಪ್ರಧಾನಿ ಇರಲಿ, ಇವರು ಯಾರು ಸಲಹೆ ಮಾಡ್ತಾರೆ? ಲೋಕ ಕಲ್ಯಾಣಕಾರಕ್ಕಾಗಿ. ಇದು ನಮ್ಮ ಸಿಸ್ಟಮ್, ನಮ್ಮ ಸಿದ್ಧಾಂತ ಇದು. ಹೌದು ಬಾ, ಏನೋ ಹೆಣ್ಮಕ್ಳು, ಬಡ ಹೆಣ್ಮಕ್ಳಿಗೆ ಬಸ್ನಾಗೆ ಫ್ರೀಯಾಗಿ ಕೊಟ್ಟರು. ಒಂದು 2,000 ರೂಪಾಯಿ ಬದುಕು ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆ ಕೆಳಗಿದ್ದವ್ರಿಗೆ 2,000 ರೂಪಾಯಿ ಕೊಟ್ಟರು. ಅವ್ರು ಕೊಡ್ಬೋದು ಒಬ್ಬರಿಗೆ. ಇವು ಆ ಮನೆದೇ ಹೇಳೋದಕ್ಕೆ, ಆರ್ಥಿಕ ಸಬಲ ಆಗೋದಕ್ಕೆ ಹೆಲ್ಪ್ ಆಗುವಂಥವಲ್ಲ ಇವು.
ಇವು ಎಲ್ಲನೂ ಆಸೆ ತೋರಿಸಿದ್ದು, ಮೋಸ ಮಾಡಿದ್ದು, ಜನರಿಗೆ ಇದು ಮಾಡಿದರು, ಅದಕ್ಕೆ ಇವ್ರನ್ನೆಲ್ಲರೂ ನಾವು ಮನೆಗೆ ಕಳಿಸ್ಬೇಕು, ಎಲ್ಲರೂ ಹೋಗಬೇಕಾ? ಇವತ್ತು ಆ ಪ್ರಶ್ನೆನೇ ಇವತ್ತು ನಮ್ಮ ಶಂಕರ್ ಅವರು ಇಡೀ ದೇಶದ ತಂದಿದ್ದಾರೆ. ಸುಪ್ರೀಂ ಕೋರ್ಟ್ನ ವಿಕ್ರಮನಾಥ್ ನ್ಯಾಯಪೀಠದವರು ನೋಟಿಸ್ ನಿಂತು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯರು ಜಾಲಿದ್ದಾರೆ, ಉತ್ತರ ಕೊಡ್ತಾರೆ. ಶಾಕ್ ಅಂತ ಅಲ್ಲ ಅದು, ಅವ್ರಿಗೆ ಇನ್ನೂ ಪಬ್ಲಿಸಿಟಿ ಸಿಗ್ತದೆ. ಅವ್ರಿಗೆ ನಾವು ಹಿಂಗೆ ಹೇಳ್ತೀವಿ ಅದನ್ನು. ಯಾಕೆ ಪಬ್ಲಿಸಿಟಿ ಸಿಗ್ತದ್ರೆ ಇಡೀ ದೇಶ ತುಂಬ ಬಹುತ್ವ ಗ್ಯಾರಂಟಿ ಕೊಟ್ಟರು ಮತ್ತು ಅವ್ರು ಸರ್ಕಾರ ಉಳಿಸ್ಕೊಳ್ತಾರೆ ಅವರು. ಯಾಕಂದ್ರೆ ಅವ್ರು ಹೊಂಟ್ರು ಅಂದ್ರೆ ಅವ್ರು ತೆಗೆದ್ರೆ ಅದು ಸುಪ್ರೀಂ ಕೋರ್ಟ್ನವರು ಇದೇ ಆಧಾರ ಮೇಲೆ ಪ್ರಧಾನಿಯವ್ರ ಮೇಲೂ ಅಟ್ಯಾಕ್ ಮಾಡ್ತಾರೆ. ಇದೇ ಆಧಾರ ಮೇಲೆ ಇನ್ನುಳಿದು ಯಾವ್ಯಾವ ನಮ್ಗೆ ಬೇಕಾದ ಬೇಡ ಅಂತದೇ ರಾಜ್ಯಗಳದಾಗಲಿಲ್ಲ ಅಟ್ಯಾಕ್ ಮಾಡ್ತಾರೆ. ಸಹಜದ ನಂದು ಹೋಗ್ಯದ ಅವ್ರದ್ದು ಹೋಗಿಬಿಡ್ಲಿ ಅಂತೇಳಿ, ನಂದು ಕೈ ಹೋಗ್ಯದ ಅವ್ರದ್ದು ಎರಡು ಕಾಲು ಹೋಗಲಿ ಅಥವಾ ಎರಡು ಕೈ ಹೋಗಲಿ. ಈ ನೇಚರ್ ನಮ್ಮ ರಾಜಕಾರಣಿಗಳೆಲ್ಲದ ರೀ. ಇದನ್ನು ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ಆಗಲಿ ಯಾರೋ ಅವರು ವಿಚಾರ ಮಾಡೋಂಥ ವಿಷಯ ಅದ. ಯಾಕಂದ್ರೆ ಗ್ಯಾರಂಟಿ ಯಾವ ತಪ್ಪು ಎಲ್ಲರೂ ಹಾಕಿಬಿಟ್ರೆ ಅದನ್ನು ಇನ್ನು ಮುಂದೆ ಗ್ಯಾರಂಟಿ ಕೊಡೋದು ಹಾಗಾದ್ರೆ ಏನು ಹೇಳಬೇಕು ಅವರು ಜನರಿಗೆ ತಿಳಿಸ್ಬೇಕಲ್ಲ. ನಾವು ಏನು ಮಾಡ್ತೀವಪ್ಪ ನಿಮಗೆ ಅಂತೇಳಿ ಆ ದಿಶೆಯಲ್ಲೂ ಕೋರ್ಟ್ ವಿಚಾರ ಮಾಡಬೇಕಾಗ್ತದೆ. ಮತ್ತು ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲೇ ಮುಖ್ಯವಾಗಿ ಈ ದೇಶಕ್ಕೆ ಬೇಕಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ. ಇವತ್ತಿನ ಬಡತನ ರೇಖೆಯಿಂದ ಕೆಳಗಿದ್ದು ಎಷ್ಟು ಹೇಳಿದ್ದಾರೆ ಎಲ್ಲರೂ ಗೊತ್ತಿದ್ದ ವಿಷಯ ಇದೆ. ಅವ್ರಿಗೆಲ್ಲನೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಮಂದಿ ಸಿಗ್ತದೆ ಔಷಧ, ಅಲ್ಲಿ ಪರಿಸ್ಥಿತಿ ಏನದ, ಅವ್ರ ಆರೋಗ್ಯಕ್ಕೆ ಏನು ಸಿಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದಕ್ಕಾಗಿ ಹೆಲ್ತು ಮತ್ತು ಎಜುಕೇಷನ್, ಹೈಯರ್ ಎಜುಕೇಷನ್ ಫ್ರೀ ಮಾಡಿದರೆ ಇಡೀ ದೇಶದ ನಿಲ್ತದೆ. ಆರೋಗ್ಯ ಔಷಧ ಕೊಡೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗ್ತದೆ. ಜನ ಈ ದೇಶ ಸಂಪತ್ತ ಆ್ಯಕ್ಚುಲಿ ನಿಮಗೆ ಗೊತ್ತದ, ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ರಾಷ್ಟ್ರ ನಿರ್ಮಾಣ ಬೇಕಾದ್ರೆ ಏನಿರಬೇಕು? ಜಲ ಒಂದು, ಜನ ಬೇಕು, ಸರ್ಕಾರ ಬೇಕು, ಕೊನೆದಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಕು, ಸಂವಿಧಾನ ಬೇಕು. ಇವೆಲ್ಲ ಇದ್ದಾಗ ಒಂದು ದೇಶ ಆಗ್ತದಪ್ಪ. ಇವು ನಾಲ್ಕು ಕುಡಿದ ಒಂದು ದೇಶ ಅಂದಾಗ ಜನ ಇಲ್ಲಿ ಬುದ್ಧಿವಂತರಾದ್ರೆ, ಜಾಣರಾದ್ರೆ ಅವ್ರ ದೇಶ ಸಂಪತ್ತ. ನಾವು ಹೆಂಗೆ ಕಾಡು ಬೆಳೆಸ್ರಿ, ನಾಡು ಉಳಿಸ್ರಿ ಅಂತ ಹೇಳ್ತೀವಿ. ಹಾಗೆ ಜ್ಞಾನ ಹೆಚ್ಚು ಮಾಡಿರಿ, ದೇಶ ಉಳಿಸ್ರಿ. ನಮ್ಮಲ್ಲಿ ಜ್ಞಾನಿಗಳು ಹೆಚ್ಚಾದ್ರೆ, ಬುದ್ಧಿವಂತ ಹೆಚ್ಚಾದ್ರೆ, ವಿಜ್ಞಾನಿಗಳು ಹೆಚ್ಚಾದ್ರೆ ಅದು ನಮಗೆ ಲಾಭ ಅಲ್ಲ, ನಮ್ಮ ದೇಶ ಸಂಪತ್ತು ಬೆಳೆಯೋದಿಲ್ಲ. ಮತ್ತು ಅದಕ್ಕೆ ಯಾಕೆ ಅದು ಗ್ಯಾರಂಟಿ ಅಲ್ಲಾರ್ದು ಎಲ್ಲರಿಗೂ ಫ್ರೀ ಎಜುಕೇಷನ್ ಎಲ್ಲ ಪಕ್ಷಗಳು ಹೇಳಿದ್ರು, ಒಬ್ಬರೇ ಯಾಕೆ? ಅದು ಕಾನ್ಸ್ಟಿಟ್ಯೂಷನ್ದಲ್ಲಿ ಅದನ್ನು ಇದು ಪಾಸ್ ಮಾಡಿಬಿಡ್ರಿ, ಎಜುಕೇಷನ್ ಮತ್ತು ಹೆಲ್ತ. ಇವತ್ತು ಯಾವ ರೀತಿ ಶೋಷಣೆ ಆಗ್ತದ್ರಿ ಹೆಲ್ತ್ದೊಳಗೆ? ಬಡವರಿಂದ ಸಾಧ್ಯ ಇಲ್ಲ. ಇವತ್ತಿನ ರಿಚ್ ದವಾಖಾನೆಗೆ ಹೋಗುವಂಥದ್ದು, ಶ್ರೀಮಂತ ದವಾಖಾನೆಗೆ ಹೋಗಿ ತೋರಿಸಿ ಅವ್ರು ಮಾಡೋ ಬಿಲ್ಗಳನ್ನು ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಇವ್ರು ಹೇಳ್ತಾರೆ, ಸಾಕಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಆಯುಷ್ಮಾನ್ ಭಾರತ, ಮತ್ತೊಂದು ಭಾರತ ಕೊಡ್ತೀವಿ, ಭಾಳ ಬಡವ್ರಿಗೆ ಬೇಡದು ಎಲ್ಲರೂ ಫ್ರೀ ಕೊಡ್ರಿ. ಎಲ್ಲರಿಗೂ ಬಂದ್ ಮಾಡಿಬಿಡ್ರಿ. ಸರ್ಕಾರ ಡೈರೆಕ್ಟ್ ಅವೆಲ್ಲ ಔಷಧ ಗುಳಿಗೆ ಕೊಡಲಿ. ಈ ಜವಾಬ್ದಾರಿ ಹತ್ತಿರ ಸಹಜವಾಗಿ ಜನರ ಸಂಪತ್ತದ ಆರೋಗ್ಯ ಸಂಪತ್ತು ಹೆಚ್ಚಾಗ್ತದೆ. ಜೊತೆಗೆ ವಿದ್ಯೆಯನ್ನು ಫ್ರೀ ಯಾವ್ದು ಬೇಕು, ಟೆಕ್ನಿಕಲ್ ಕಲೀಲಿ, ಮೆಡಿಸಿನ್ ಕಲೀಲಿ, ಅಥವಾ ಮತ್ತೇನೋ ಕಲೀಲಿ, ನೀವು ಯಾವ್ದು ಹೈಯರ್ ಎಜುಕೇಷನ್ ಮಾಡ್ತೀಯಪ್ಪ ಫ್ರೀ. ಇವೆರಡು ಮಾಡಿ ಉಳಿದೆಲ್ಲ ಬಂದ್ ಮಾಡಿಬಿಡಲಿ. ಏನು ಅವಶ್ಯಕತೆ ಉಳಿದ ಗ್ಯಾರಂಟಿಗಳು? ಯಾಕಂತಂದ್ರೆ ಇವೆರಡಕ್ಕೆ ಖರ್ಚು ಬರುತ್ತೆ. ಬಡವು ತಿಳ್ಸೋಕ್ಕೆ ಸಾಧ್ಯಲ್ಲ. ಎಜುಕೇಷನ್ ನೋಡಿ, ಹೈಯರ್ ಎಜುಕೇಷನ್ ಇವತ್ತು MBBS, BE ಅಥವಾ ಮತ್ತಾವುದು ಹೈಯರ್ ಎಜುಕೇಷನ್ನ ಅಥವಾ ಪ್ರೊಫೆಷನಲ್ ಕೋರ್ಸ್ಗಳನ್ನ ಯಾವಾದರೂ ಕೂಲಿಕಾರರ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಇದನ್ನ? ದಯವಿಟ್ಟು ಇದು ಉತ್ತರ ಕೊಡ್ರಿ. ಇವತ್ತೆಲ್ಲ ಸರ್ಕಾರ ಉತ್ತರ ಕೊಟ್ಟಿದ್ದಕ್ಕೆ ಕೂಲಿಕಾರರ ಮಕ್ಕಳು, ಚಾದಲ್ಲಿ ಕೆಲಸ ಮಾಡೋರ ಮಕ್ಕಳು, ಈವನ್ನ ಪ್ರೊಫೆಸರ್ ಇದ್ದಂಥ ಮಕ್ಕಳು ಪ್ರೈವೇಟದಲ್ಲೇ ದುಡ್ಡು ಕೊಟ್ಟು MBBS ಮಾಡೋಕ್ಕೆ ಸಾಧ್ಯದೇನು ರೀ? ಅಂದಾಗ ಎಜುಕೇಷನ್ ಯಾಕೆ ಫ್ರೀ ಮಾಡಬಾರ್ದು? ಅದು ಇದಲ್ಲದು. ಅದೇನು ನೀವು ಹೇಳ್ತಿರಲ್ಲ, ಆಸೆ ತೋರಿಸೋದು, ಮೋಸ ಮಾಡೋದು ಅಂತಲ್ಲ. ಇಡೀ ದೇಶ ಸಂಪತ್ತು ಹೆಚ್ಚಾಗುವಂಥದ್ದು. ಟೆಕ್ನಿಕಲ್ ಕಲೀಲಿ, ಮತ್ತೇನೋ ಕಲೀಲಿ, BE ಕಲೀಲಿ, ME ಕಲೀಲಿ, ಈ ದಿಶೆಯಲ್ಲಿ ಚಿಂತನೆ ಮಾಡುವಂಥದ್ದು. ಈ ದಿಶೆಯಲ್ಲಿ ಹೈಕೋರ್ಟ್ ಅಥವಾ ಹೈಕೋರ್ಟ್ ಅಂತ ಹೊಸ ಮಾಡ್ಯದ. ಇನ್ನು ಸುಪ್ರೀಂ ಕೋರ್ಟ್ ಏನು ಕೊಡ್ಬೋದು ಇದಕ್ಕೆ? ಹೌದು ಇದು ಮೋಸ ಮಾಡಿದಿರಿ ಜನಕ್ಕೆ, ನೀವು ಸುಳ್ಳು ಹೇಳಿದಿರಿ ಅಂತಂದ್ರೆ ಕೊಟ್ಟಿದ್ದಾರೆ ಗ್ಯಾರಂಟಿ. ಹಾಗಾದ್ರೆ ಕೊಟ್ಟ ಗ್ಯಾರಂಟಿ ಅವ್ರು ಹೇಳಿದಂಗೆ ಹೇಳಿದಾರ, ಈ ಸುಳ್ಳ ಆಸೆ ತೋರಿಸಿದ್ರು ಹೌದು ಸರಿ, ಆದ್ರೆ ಮಾಡ್ಲಿಕ್ಕೆ ಇರ್ತಾರಲ್ಲ. ಮತ್ತು ಜನರ ದುಡ್ಡನ್ನು ಯಾರಿಗೆ ಹಾಕಬೇಕು? ಜನರ ಏಳಿಗೆಗೆ ಹಾಕಬೇಕಲ್ಲ. ಜನರ ಏಳಿಗೆಗೆ ಆರ್ಥಿಕ ಭದ್ರಗೋಸ್ಕರವಾಗಿ ಹಾಕಬೇಕು. ಮತ್ತು ಏನು ಮಾಡ್ಬೇಕಂತ ಟ್ಯಾಕ್ಸ್ ತೊಗೊಂಡು ಲೋಕ ಕಲ್ಯಾಣಕ್ಕೆ ಹಾಕ್ಬೇಕಲ್ಲ ರೀ. ಯಾಕಂದ್ರೆ ಟ್ಯಾಕ್ಸ್ ತೊಗೊಳ್ಳೋದು ಜನರಿಂದ ಟ್ಯಾಕ್ಸ್ ತೊಗೊಳ್ತಾರೆ. ಯಾರೂ ತಮ್ಮ ಮನೆಯಿಂದ ಕೊಡೋದಿಲ್ಲ. ಯಾರು ಮೋದಿಯವರು ಕೊಡೋದಿಲ್ಲ, ಯಾರು ಸಿದ್ದರಾಮಯ್ಯರು ಕೊಡೋದಿಲ್ಲ, ಇನ್ನೊಬ್ರು ಯಾರೋ ಬಂದವರು ಕೊಡೋದಿಲ್ಲ. ಜನ ಟ್ಯಾಕ್ಸ್ ಜನರಿಗೆ ಹಚ್ತಾರೆ. ತಪ್ಪ? ಇವೆಲ್ಲಕ್ಕೂ ಉತ್ತರ ಇವತ್ತು ಹುಡುಕ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಮುಂದೆ ಏನೋ ಹೋಗಿದ್ದಾರೆ ಶಂಕರರು, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಗ್ಯಾರಂಟಿ ಯಾವ್ದು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಟ್ಟರೆ ಭಾಳ ಚಲೋ. ಮತ್ತು ಒಂದು ವೇಳೆ ಸಿದ್ದರಾಮಯ್ಯ ಮಾಡಿದ ತಪ್ಪಾಗಿದ್ರೆ, ಗ್ಯಾರಂಟಿ ಕೊಟ್ಟಿದ್ದು ತಪ್ಪಪ್ಪ, ಅದು ಅಪರಾಧ, ಎಲೆಕ್ಷನ್ದಲ್ಲಿ ಘೋಷಣೆ ಆಗಬಾರ್ದಲ್ಲ ಅಂತಂದ್ರೆ ಇವತ್ತಿನ ಎಲ್ಲ ರಾಜಕಾರಣಿಗಳ ಸಹಿತ ಮನೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಎಲ್ಲರೂ ಒಂದೇ ಮಾಡ್ತಾರೆ, ಎಲ್ಲರೂ ಮಾಡಿದ್ದಾರೆ. ಯಾವ ರಾಜ್ಯದ ಮುಖ್ಯಮಂತ್ರಿ ಗ್ಯಾರಂಟಿ ರೂಪದ ಭರವಸೆಗಳನ್ನು ಕೊಟ್ಟಿಲ್ಲ, ಮ್ಯಾನಿಫೆಸ್ಟೋ ಕೊಟ್ಟಿಲ್ಲ, ಯಾವ ಪಕ್ಷ ಕೊಟ್ಟಿಲ್ಲ. ಇವತ್ತು ಅವಕ್ಕೆಲ್ಲ
ನಾವು ಪ್ರಶ್ನೆ ಮಾಡಿದಾಗ ಸಹಜವಾಗಿ ಉತ್ತರ ಸಿಗ್ತದೆ, ಎಲ್ಲರೂ ಕೊಟ್ಟಾರಣ. ಹಂಗಾರೆ ಎಲ್ಲರೂ ಲಂಚ ತೋರಿಸ್ಯಾರಣ, ಹಾಗೆ ಎಲ್ಲರೂ ಮನೆಗೆ ಕಳಿಸ್ಬೇಕೇನೋ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ಯದ. ಇರಲಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಶಂಕರ್ ಅವರು, ಒಂದು ಹೊಸ ಚಿಂತನೆಗೆ ಹಾದಿ ಆಗ್ಯದ. ಆದರೆ ಗ್ಯಾರಂಟಿ ಯಾವುದು ಕೊಡಬೇಕು ಅನ್ನೋ ಸಹಿತ ಇವತ್ತು ಡಿಸೈಡ್ ಮಾಡೋ ಸಮಯಕ್ಕೆ ಬಂದದ ನನಗೆ ಅನಿಸ್ತದ. ಯಾಕಂದ್ರೆ ಸಾರ್ವಜನಿಕರು ದುಡ್ಡು ಸಾರ್ವಜನಿಕ ಅಭಿವೃದ್ಧಿ ಉಪಯೋಗ ಆಗಬೇಕಾಗ್ಯದ. ಅಭಿವೃದ್ಧಿ ಎಲ್ಲದಪ್ಪ ಅಂದ್ರೆ ಶಿಕ್ಷಣದಂತೂ ಆರೋಗ್ಯದಲ್ಲೇ ಮೇನ್ ಇದು. ಆಮೇಲೆ ದುಡಿದು ಊಟ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡೋದೆಲ್ಲ ಸರ್ಕಾರದ ಕೆಲಸ ಮಾಡಲಿ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.